3/4 ಪ್ಲಸ್ 5/2 ಡಿವೈಡೆಡ್ ಬೈ 10/4 ಇದರ ಬೆಲೆಯು 3/4 ಪ್ಲಸ್ 5/2 ಬಾಗ್ಲೆ ಡಿವೈಡ್ ಬೈ 10/4 3/4 ಪ್ಲಸ್ 5/2 ಈ ಭಾಗಾಕಾರನ ಗುಣಾಕಾರ ಮಾಡಿ 10/4 ಏನಾಗ್ತದೆ 4/10 ಯಾಕಂದ್ರೆ ರೆಸಿಪ್ರೋಕಲ್ ಅಥವಾ ವ್ಯುತ್ಕ್ರಮ ಅಂತ ಹೇಳ್ತೀವಲ್ಲ ಅದಾಗ್ತದೆ. ಸೊ ಮೊದಲು ಗುಣಾಕಾರ ಮಾಡಬೇಕು. 5 1 5 2 10 2 2 4 ಈ 4 ಸೊ ಹೋದ್ರೆ 3/4 ಪ್ಲಸ್ 1 ಅಂತ ಆಗ್ತದೆ. ಲಸ ತಗೊಂಡ್ರೆ 4 1 4 4 ಪ್ಲಸ್ 3 7 ಆಯಿತು. ಕೆಳಗಡೆ ಲಸ ಎಷ್ಟಿರ್ತದೆ 4 ಇರ್ತದೆ. ಸೊ 7/4 ಕರೆಕ್ಟ್ ಆನ್ಸರು. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒಂದು 5 ಪೆನ್ಸಿಲ್ಗಳ ಬೆಲೆ ರೂಪಾಯಿ 3/4 ಆದರೆ 2 ಪೆನ್ಸಿಲ್ಗಳ ಬೆಲೆ ಎಷ್ಟು ಅಂತ. ಇದು ಮಿಶ್ರ ಭಿನ್ನರಾಶಿ ಇದೆ. ಅದನ್ನ ಏನ್ ಮಾಡೋಣ, ಮೊದಲು ವಿಷಮ ಭಿನ್ನರಾಶಿ ಬರ್ಕೊಳ್ಳೋಣ. ಸೊ ಇದರ ವಿಷಮ ಭಿನ್ನರಾಶಿ ರೂಪ ಏನಾಗ್ತಂದ್ರೆ 4 3 12 12 3 ಅಂದ್ರೆ 15/4. ಓಕೆ, 5 ಪೆನ್ಸಿಲ್ಗಳ ಬೆಲೆ ಎಷ್ಟಾಗ್ತದೆ ಅಂತಂದ್ರೆ 15/4 ರೂಪಾಯಿ ಆಗ್ತದೆ. ಹಾಗಾದ್ರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು 15/4 ಇಂಟು 5. ಒಂದು ಪೆನ್ಸಿಲ್ನ ಬೆಲೆ ಅಂದ್ರೆ ಡಿವೈಡ್ ಬೈ 5 ಮಾಡಬೇಕು. ಇಲ್ಲಿ ಡಿವೈಡ್ ಬೈ 5 ಮಾಡಬೇಕು. 5/1 ಇರ್ತದೆ. ಸೊ ಇದು ಇಂಟು ಆದ್ರೆ 1/5 ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಸೊ 5 1 5 3 15. ಸೊ 3/4. ಒಂದು ಪೆನ್ಸಿಲ್ನ ಬೆಲೆ ಎಷ್ಟು 3/4 ರೂಪಾಯಿ. ಒಂದು ಪೆನ್ಸಿಲ್ನ ಬೆಲೆ 3/4 ರೂಪಾಯಿ ಆದ್ರೆ ಆ ರೀತಿಯ 2 ಪೆನ್ಸಿಲ್ಗಳ ಬೆಲೆ ಗುಣಾಕಾರ ಮಾಡಬೇಕು. ಸೊ 2 1 2 2 4. ಸೊ ಎಷ್ಟಾಗ್ತದೆ ಅಂತಂದ್ರೆ 3/2 ರೂಪಾಯಿ ಆಗ್ತದೆ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. 11 ಮೀಟರ್ ಉದ್ದದ ಒಂದು ಹಗ್ಗದಿಂದ 2 3/5 ಮೀಟರ್ ಮತ್ತು 3 3/10 ಮೀಟರ್ ಉದ್ದದ 2 ತುಂಡುಗಳನ್ನು ಕತ್ತರಿಸಿದರೆ ಉಳಿದ ಹಗ್ಗದ ತುಂಡಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೊದಲು ಇವೆರಡನ್ನ ಆಡ್ ಮಾಡೋಣ. ಕತ್ತರಿಸಿದ ಹಗ್ಗದ ತುಂಡಿನ ಉದ್ದನ ಏನ್ ಮಾಡೋಣ, ಮೊದಲು ಕೂಡ್ಸೋಣ. ಅದ್ರ ಬಂದಂತ ಉತ್ತರನ 11ರಲ್ಲಿ ಕಳಿಯೋಣ. ಅದಕ್ಕೆ ಮುಂಚೆ ಇದನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ಬೇಕು. ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್. 5 1 10 10 ಪ್ಲಸ್ 3 13. ಸೊ 13/5. 13 30 30 ಪ್ಲಸ್ 3 33/10 33/10. ಸೊ ಇವೆರಡನ್ನ ಆಡ್ ಮಾಡ್ಕೊಂಡ್ರೆ 13/5 ಪ್ಲಸ್ 33/10. ಸೊ ಇಲ್ಲಿ 5 ಇದೆ ಅಂತಂದ್ರೆ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸಿರಿ. 13 26 2 5 10 ಪ್ಲಸ್ 33/10. ಸೊ ಕೂಡಿಸಿದ್ರೆ ಎಷ್ಟಾಗ್ತದೆ ಅಲ್ಲಿಗೆ 59/10 ಆಗ್ತದೆ. ಸೊ ಇದನ್ನ ಕಳಿಬೇಕು ಈಗ. 11 ಮೈನಸ್ 59/10 ಎಷ್ಟಾಗುತ್ತೆ ಅಂದ್ರೆ 10. ಇಲ್ಲಿ ಲಸ ತೆಗಿಬೇಕಲ್ಲ. 10 11 110. 110 ಮೈನಸ್ 59 ಡಿವೈಡ್ ಬೈ 10. 110ರಲ್ಲಿ 59ನ ಕಳಿಬೇಕು. ಇದು 0 ಇದು 10 10ರಲ್ಲಿ 9 ಹೋದ್ರೆ 1. ಸೊ ಇದು 10 ಆಯ್ತು. 10ರಲ್ಲಿ 5 ಹೋದ್ರೆ 5. ಸೊ ಎಷ್ಟಾಯ್ತು 51/10. 51/10 ಇಲ್ಲಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ನಾವೇನ್ ಮಾಡೋಣ, ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕು. 10 5 50. ಇಲ್ಲಿ ಶೇಷ 1 ಉಳಿತು. ದೇರ್ಫೋರ್ ಆನ್ಸರ್ 5 1/10. 5 1/10 ಇದು ಆನ್ಸರ್. ಆಪ್ಷನ್ 3 ಕರೆಕ್ಟ್. ವ್ಯಕ್ತಿಯೊಬ್ಬನು ರೂಪಾಯಿ 85ಕ್ಕೆ ಪುಸ್ತಕವೊಂದನ್ನು ಕೊಂಡು ಅದನ್ನು ರೂಪಾಯಿ 98.60ಗಳಿಗೆ ಮಾರುತ್ತಾನೆ. ಇದರಿಂದ ಅವನಿಗಾಗುವ ಶೇಕಡ ಲಾಭ ಅಂತ ಕೇಳಿದ. ಸೊ ಇವನ ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ CP ಅಂತ ಹೇಳ್ತೀವಿ. ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 85 rupees 85 ರೂಪಾಯಿ ಇದೆ. ಇನ್ನು ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 98.60 ಇದೆ. ಶೇಕಡ ಲಾಭ ಸೂತ್ರ ಏನಿದೆ ಅಂತಂದ್ರೆ ಶೇಕಡ ಲಾಭ ಈಕ್ವಲ್ ಟು ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100 ಅಂತ ಇದೆ. ಸೊ ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100 ಇದು ಫಾರ್ಮುಲಾ. ಸೊ ಫಸ್ಟ್ ಏನ್ ಮಾಡಬೇಕು, ಪ್ರಾಫಿಟ್ ಫೈಂಡ್ ಮಾಡಬೇಕು. ಲಾಭ ಎಷ್ಟಾಗಿದೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಸೊ ಲಾಭ ಫೈಂಡ್ ಮಾಡಬೇಕು ಅಂತಂದ್ರೆ ಕಳಿಬೇಕು SP ಮೈನಸ್ CP. ಸೊ 98.60 ಮೈನಸ್ 85 SP ಮೈನಸ್ CP. ಈಗ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 85 00 ಇಲ್ಲಿ 60 ಪೈಸೆ ಆಸ್ ಇಟ್ ಈಸ್. 8ರಲ್ಲಿ 5 ಹೋದ್ರೆ 3 9ರಲ್ಲಿ 8 ಹೋದ್ರೆ 1. ಸೊ 13.60. ಪ್ರಾಫಿಟ್ ಎಷ್ಟು ಅಂತಂದ್ರೆ 13 ರೂಪಾಯಿ 60 ಪೈಸೆ. ಈಗ ಪ್ರಾಫಿಟ್ ಪರ್ಸೆಂಟ್ ಶೇಕಡ ಲಾಭಕ್ಕೆ ಹೋದ್ರೆ ಇದು ಪ್ರಾಫಿಟ್ ಎಷ್ಟು 13.60 ಪ್ರಾಫಿಟ್ ಡಿವೈಡ್ ಬೈ ಕೊಂಡ ಬೆಲೆ ಎಷ್ಟಿದೆ 85 ಇಂಟು 100. ಈಗ 13.60 100 ಜೊತೆ ಗುಣಾಕಾರ ಮಾಡಿದ್ರೆ 1360 ಆಗುತ್ತೆ ಡಿವೈಡೆಡ್ ಬೈ 85.
ಈಗ ಭಾಗಾಕಾರ ಮಾಡಿ 5ರಿಂದ ಹೋಗ್ತದೆ 2, 5 1 5, ಎಷ್ಟು 3 ಉಳಿತು, 5 7 35, 5 7 10, 3 ಉಳಿತು, 5 7 35, 5 7 10. ಸೊ 17 ಮತ್ತೆ 272 ಇದೆ, 17 ಒಂದ್ಲೆ 17, 10 ಉಳಿತು, 102 ಆಯಿತು, 17 6 102. ಸೊ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತದೆ ಅಂತಂದ್ರೆ 16% ಪ್ರಾಫಿಟ್ ಆಗ್ತದೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ ಸೈಕಲ್ ಅನ್ನು ರೂಪಾಯಿ 935ಕ್ಕೆ ಮಾರಾಟ ಮಾಡಿ 10% ಲಾಭ ಗಳಿಸುತ್ತಾರೆ. ಹಾಗಾದ್ರೆ ಆ ಸೈಕಲ್ನ ಕೊಂಡ ಬೆಲೆ ಅಂತ ಕೇಳ್ತಿದ್ದಾರೆ. ನೋಡಿ, ಆಕ್ಚುಲ್ ಆಗಿ SP ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರಿದ ಬೆಲೆ ಎಷ್ಟಿದೆ ಅಂತಂದ್ರೆ 935 ರೂಪಾಯಿ ಇದೆ. ಶೇಕಡ ಲಾಭ ಎಷ್ಟು ಅಂತಂದ್ರೆ 10%. 100 ರೂಪಾಯಿ ಏನಾದರೂ ಕೊಂಡ ಬೆಲೆ ಆಗಿತ್ತು ಅಂತಂದ್ರೆ ಲಾಭ ಎಷ್ಟಾಗಿದೆ? 10 ರೂಪಾಯಿ. 10 ರೂಪಾಯಿ ಲಾಭ ಆಗಿದೆ ಅಂತಂದ್ರೆ ಪ್ರಾಫಿಟ್ 10 ರೂಪಾಯಿ ಲಾಭ ಆಗಿದೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 110 ಇರ್ತದೆ. ಸೊ ಇದು ಬಹಳ ಅರ್ಥ ಮಾಡ್ಕೋಬೇಕು. ಕಾಸ್ಟ್ ಪ್ರೈಸ್ ಏನಾದರೂ 100 ಇದ್ದು ಪ್ರಾಫಿಟ್ 10 ರೂಪಾಯಿ ಆಗಿದೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 100 + 10 110. ಯಾಕಂದ್ರೆ ಕಾಸ್ಟ್ ಪ್ರೈಸ್ 100 ಇದ್ದು ಸೆಲ್ಲಿಂಗ್ ಪ್ರೈಸ್ 110 ಆದಾಗ ಮಾತ್ರ 110ರಲ್ಲಿ 100ನ್ನ ತೆಗೆದ್ರೆ 10 ರೂಪಾಯಿ ಪ್ರಾಫಿಟ್ ಬರ್ತದೆ. ಸೊ ಇದು ನಮಗೆ ಈಗ ಮೈನ್ ಇದು ಹೆಲ್ಪಿಂಗ್ ಟರ್ಮ್. ಈಗ SP ನನ್ಗೆ ಬೇಕಾಗಿರೋದು ಕೊಂಡ ಬೆಲೆ CP 110 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗಿದ್ದಾಗ ಕಾಸ್ಟ್ ಪ್ರೈಸು 100 ರೂಪಾಯಿ. ಒಂದು ವೇಳೆ ಸೆಲ್ಲಿಂಗ್ ಪ್ರೈಸ್ ಏನಾದರೂ 935 ಆಗಿತ್ತು ಅಂತಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿರ್ತದೆ? ಸೊ ಈ ರೀತಿ ಹಾಕೊಂಡು ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಸೊಲ್ಯೂಷನ್ ಸಿಗ್ತದೆ. 935 × 100 / 110. ಸೊ ಈ 0 ಕ್ಯಾನ್ಸಲ್ ಆಗಲಿ. 11 ಒಂದ್ಲೆ 11 8 88, ಎಷ್ಟು ಉಳಿತು ಅಲ್ಲಿಗೆ? 5 ಉಳಿತು. 11 5 55. ಸೊ ಎಷ್ಟು ರೂಪಾಯಿ ಆಗ್ತದೆ ಅಂದರೆ 850 ರೂಪಾಯಿ. ಈ 10ನ ಗುಣಾಕಾರ ಮಾಡಿದ್ರೆ 850 ರೂಪಾಯಿ. ಅಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಅರ್ಧವಾರ್ಷಿಕವಾಗಿ ಲೆಕ್ಕ ಹಾಕುವ ಸರಳ ಬಡ್ಡಿಯಂತೆ 500 ರೂಗಳಿಗೆ 8% ಬಡ್ಡಿ ದರದಂತೆ 6 ತಿಂಗಳಿಗಾಗುವ ಸರಳ ಬಡ್ಡಿ. ಸೊ ಸರಳ ಬಡ್ಡಿ ಸೂತ್ರ ಗೊತ್ತಿದೆ ನಿಮಗೆ, ಏನಿದೆ ಅದು? ಅಸಲು ಇಂಟು ಕಾಲ ಇಂಟು ದರ / 100, ಅಥವಾ I = ಅಥವಾ SI = PTR / 100 ಅಂತ ಹೇಳ್ತೀವಿ. ಇಲ್ಲಿ ಅಸಲು ಎಷ್ಟಿದೆ ಅಂತಂದ್ರೆ 500 ರೂಪಾಯಿ ಇದೆ. ಕಾಲ ಎಷ್ಟು ಅಂದ್ರೆ ಅರ್ಧವಾರ್ಷಿಕವಾಗಿ 6 ತಿಂಗಳು. 6 ತಿಂಗಳು ಅಂತಂದ್ರೆ 6 / 12 ಮಾಡಬೇಕು, ಅಥವಾ 1/2. 6 ತಿಂಗಳು ಅಂದ್ರೆ ಅರ್ಧ ವರ್ಷ, 1/2 ಮಾಡಿದ್ರು ನಡೀತದೆ. ಸೊ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂದ್ರೆ 8 / 100 ಮಾಡಬೇಕು. ಅದನ್ನ ಎಲ್ಲಾದ್ರೂ ಮಾಡಿ ನಡೀತದೆ. ಈಗ ಈ 0 ಕ್ಯಾನ್ಸಲ್ ಆಗಲಿ. 6 1 6 12, 2 1 2 4 8, 5 4 20 ರೂಪಾಯಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ ಸರಳ ಬಡ್ಡಿ ಅಂದ್ರೆ 20 ರೂಪಾಯಿ. ಫಸ್ಟ್ ಆಪ್ಷನ್. ನೆಕ್ಸ್ಟ್ ಒನ್, X ಎಂಬ ವ್ಯಕ್ತಿಯು ವಸ್ತುವೊಂದನ್ನು 10% ನಷ್ಟ ಅನುಭವಿಸಿ ರೂಪಾಯಿ 100ಕ್ಕೆ Y ಎಂಬ ವ್ಯಕ್ತಿಗೆ ಮಾರಾಟ ಮಾಡುತ್ತಾನೆ. Y ಎಂಬುವನು 10% ಲಾಭಕ್ಕೆ ಅದನ್ನು Z ಎಂಬುವವನಿಗೆ ಮಾರುತ್ತಾನೆ. ಹಾಗಾದ್ರೆ Y ಯು Z ಗೆ ಮಾರಿದ ಬೆಲೆ ಎಷ್ಟು? ನೋಡಿ, ಇಲ್ಲಿ 3 ಜನ ಇದ್ದಾರೆ. ಒಬ್ನು X, ಇನ್ನೊಬ್ನು Y, ಇನ್ನೊಬ್ನು Z. X ಅನ್ನೋನು 10% ನಷ್ಟ ಅನುಭವಿಸಿ ರೂಪಾಯಿ 100ಕ್ಕೆ Y ಎಂಬ ವ್ಯಕ್ತಿಗೆ ಮಾರುತ್ತಾನೆ. ಅಂದ್ರೆ ಇವನಿಗೆ 100 ರೂಪಾಯಿಗೆ ಒಂದು ವಸ್ತುನ ಮಾರ್ತಾನೆ. ಈ 100 ಅನ್ನೋದು X ಗೆ ಸೆಲ್ಲಿಂಗ್ ಪ್ರೈಸು, Y ಗೆ ಕಾಸ್ಟ್ ಪ್ರೈಸು. 100ಕ್ಕೆ Y ಎಂಬ ವ್ಯಕ್ತಿಗೆ ಮಾರಾಟ ಮಾಡುತ್ತಾನೆ. ಓಕೆ, ಅಂದ್ರೆ X ಗೆ ನಷ್ಟ ಆಗಿದೆ, 10% ನಷ್ಟ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. Y ಎಂಬುವನು 10% ಲಾಭಕ್ಕೆ ಅದನ್ನು Z ಎಂಬುವವನಿಗೆ ಮಾರುತ್ತಾನೆ. ನೋಡಿ, ಈ 100 ರೂಪಾಯಿ ಅನ್ನೋದು 100 ರೂಪಾಯಿ ಅನ್ನೋದು Y ಗೆ ಕಾಸ್ಟ್ ಪ್ರೈಸು. ಎಷ್ಟು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನೆ ಅಂತಂದ್ರೆ 10% ಲಾಭಕ್ಕೆ Z ಗೆ ಮಾರಾಟ ಮಾಡ್ತಾನೆ. 10% ಲಾಭಕ್ಕೆ ಮಾರಾಟ ಮಾಡ್ತಾನೆ ಅಂತಂದ್ರೆ ಇವನ ಮಾರಾಟದ ಬೆಲೆ ಎಷ್ಟಿರ್ತದೆ ಅಂತಂದ್ರೆ ಅವನು ಕೊಂಡ್ಕೊಂಡಿರೋದು Y ಕೊಂಡ್ಕೊಂಡಿರೋದು 100 ರೂಪಾಯಿಗೆ, ಕೊಂಡುಕೊಂಡು 10% ಲಾಭ ಮಾಡ್ಕೊಂಡಿದ್ದಾನೆ ಅಂತಂದ್ರೆ 110 ರೂಪಾಯಿಗೆ ಮಾರಾಟ ಮಾಡ್ತಾನೆ. 100 ರೂಪಾಯಿ ಕೊಂಡು ಬೆಲೆ ಆದ್ರೆ 10% ಲಾಭ ಅಂತಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಅಂತ. ಹಾಗಾದ್ರೆ Z ಗೆ ಮಾರಾಟ ಮಾಡಬೇಕಾದ್ರೆ, ಇಲ್ಲಿಂದ ಇಲ್ಲಿಗೆ ಮಾರಾಟ ಮಾಡಬೇಕಾದ್ರೆ ಇವನ SP ಎಷ್ಟಿರ್ತದೆ? ಯಾರ್ದು? Y ನ SP ಎಷ್ಟಿರ್ತದೆ ಅಂತಂದ್ರೆ 110 ರೂಪಾಯಿ ಇರ್ತದೆ. ಹಾಗಾಗಿ Y ಯು Z ಗೆ ಮಾರಿದ ಬೆಲೆ ಎಷ್ಟು ಅಂತಂದ್ರೆ 110 ರೂಪಾಯಿ. ಸೊ ಆಪ್ಷನ್ 3 ಕರೆಕ್ಟ್ ಆಪ್ಷನ್. ಈ 110 ಅನ್ನೋದು Z ಗೆ CP ಆಗ್ತದೆ, ಕೊಂಡ ಬೆಲೆ ಆಗ್ತದೆ.